ರೀ ನಮ್ ಗಿಲ್ಲಿನೇ ಆಡ್ತಾ ಇಲ್ಲ ಅಂದ್ರೆ ನಾನು ಯಾವ ಬಾಯಿಂದ ಏನಂತ ಹೇಳಿರಿ. ನನ್ಗೆ ಏನೇ ರೀಲ್ ಮಾಡಿದ್ರು ನನಗೆ ವೇಸ್ಟ್ ಅಂತಾನೆ ಅನ್ಸಿದೆ. ಹೊಟ್ಟೆ ಉರಿತಾ ಇದೆ. ಯಾರು ಏನ್ ಕಿಚನ್ ಚಪ್ಪಳೆ ಹೊಡ್ಕೊಂಡು ಹೋಗ್ಲಿರಿ, ನಮ್ಗದ್ ಮ್ಯಾಟ್ರ್ ಆಗಲ್ಲ. ನಾವು ಕಪ್ ಹೊಡ್ಕೊಂಡ್ ಬರ್ಬೇಕು ಅಷ್ಟೇ. ನಾವು ನಮ್ ಗಿಲ್ಲಿ ಕಪ್ ಹೊಡ್ಕೊಂಡ್ ಬರ್ಬೇಕು. ನಾವು ಗಿಲ್ಲಿ ಫ್ಯಾನ್ಸು. ಇಲ್ಲಿ ಏನಾಗ್ತದೆ ಗೊತ್ತಾ, ಅಶ್ವಿನಿ ಅಂತರ ಅದು ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಅದು ಅವ್ರ ಗೇಮ್ ಅರ್ಥ ಮಾಡ್ಕೊಳ್ದೆ ಹೋದ್ರು ನಾನು ಹೆಣ್ಮಕ್ಳಿಗೆ ನಿಲ್ತೀನಿ, ಅದು ಇದು. ಎಷ್ಟೊಂದು ಜನ ಆಚೆ ಹೆಣ್ಮಕ್ಳಿಗೆ ಏನ್ ಅನ್ಸ್ತಾ ಇರತ್ತೆ, ಕರೆಕ್ಟ್ ಅಲ್ವಾ ಗುರು, ನಾವು ಅಂತೂ ಮಾತಾಡದೆ ಇದ್ರು ಇವ್ರು ನೋಡಿದ ಒಂಥರ ಹುಮ್ಮಸ್ ಬರುತ್ತಲ್ಲ. ಮೇ ಬಿ ಆ ಥರ ಇಷ್ಟಪಡ್ತಾ ಇದಾರೋ ಏನೋ. ಬಟ್ ನಿಜವಾಗ್ಲೂ ಒಂದು ಮೆಚೂರ್ಡ್ ಪರ್ಸನ್ ಆಗಿ ಹೇಳ್ತಾ ಇದ್ದೀನಿ, ಬಾಯಲ್ಲಿ ಬರೋ ಮಾತು ಓಹೋ ಅಮೃತ. ಅಶ್ವಿನಿ ಅವ್ರದ್ದು ಹ್ಯಾಟ್ಸ್ ಆಫ್ ನಿಮ್ ಫ್ಯಾನ್ಸ್ಗೆ. ಇಡೀ ಸೀಸನ್ ಚಪ್ಪಾಳೆ ಧ್ರುವಂತ್ ಅವ್ರಿಗೆ ಸೂಟ್ ಆಗುತ್ತೆ ಅನ್ಸುತ್ತಾ ನಿಮ್ಗೆ? ನನಗೆ ಶಾಕ್ ಆಯ್ತು. ನಿಮ್ಗೆ ಏನ್ ಅನ್ಸುತ್ತೆ ನೀವು ಕಮೆಂಟ್ ಮಾಡಿ. ಐ ಥಿಂಕ್ ಹೋಲ್ 12 ಸೀಸನ್ ಅಲ್ಲೇ ಈ ತರ ಎಪಿಸೋಡ್ ನಾನು ನೋಡೇ ಇಲ್ಲ. ಆ ಚಪ್ಪಾಳೆಗೆ ಒಂದು ಬೆಲೆ ಇತ್ತು. ನಾನು ಅವರಿಬ್ರು ಡಿಸರ್ವಿಂಗ್ ಇಲ್ಲ ಅಂತ ಹೇಳ್ತಾ ಇಲ್ಲ, ಡಿಸರ್ವಿಂಗ್ ಇದ್ರು. ಬಟ್ ಹೋಲ್ ಸೀಸನ್ ಅಲ್ಲೇ ಒನ್ ಆಫ್ ದಿ ಬೆಸ್ಟ್ ಅಂತ ಅಷ್ಟು ಹೈಪ್ ಕೊಟ್ಟು ಮಾಡೋ ಅಂತದ್ ಅವ್ರು ಏನು ಮಾಡಿಲ್ಲ ಅಂತ ನನ್ಗೆ ಅನಿಸ್ತು. ಅಂಡ್ ಯಾವಾಗ್ಲೂ ಕರೆಕ್ಟ್ ಆಗಿ ಜಡ್ಜ್ ಮಾಡೋರು ಸ್ವಲ್ಪ ಜಡ್ಜ್ಮೆಂಟ್ ಎಲ್ಲೋ ರಾಂಗ್ ಆಯ್ತು ಅಂತ ಅನಿಸ್ತು. ಬಿಕಾಸ್ ಯಾರೋ ಒಬ್ರು ನಮ್ ಫ್ಯಾಮಿಲಿ ಬಂದ್ ಹಿಂಗ್ ಹೇಳುದು ಅಂತ ಹೇಳಿದ್ರು, ಅದಕ್ಕೋಸ್ಕರನೇ ಆ ಹುಡುಗಿ ಅಷ್ಟೆಲ್ಲ ಕಿರ್ಚಾಡಿದ್ವಿ. ಇವ್ರು ಅದನ್ನೇ ಇಲ್ಲ ಅಂತ ಅಂದ್ಬಿಟ್ರಲ್ಲ. ಫಿನಾಲೆ ಬಂತು ಅಂತ ಯಾರನ್ನಾದ್ರೂ ಎತ್ತಿಡಿಯೋ ಪ್ರಯತ್ನನ? ಸೀಸನ್ ಕಿಚ್ಚನ ಚಪ್ಪಾಳೆ ಧ್ರುವಂತ್ಗೆ. ಯಾರಿಗಾದ್ರೂ ಅನ್ಸಿದ್ಯಾ ಧ್ರುವಂತ್ ಆಡದಂತ ಆಟ ಎಂಟರ್ಟೈನಿಂಗ್ ಆಗಿತ್ತು? ಧ್ರುವಂತ್ ಆಟನ ಜನಗಳು ಎಂಟರ್ಟೈನ್ ಆಗಿ ತಗೊಂಡಿದ್ದಾರೆ, ಖುಷಿ ಪಟ್ಟಿದ್ದಾರೆ, ಎಂಜಾಯ್ ಮಾಡಿದ್ದಾರೆ, ಫ್ಯಾಮಿಲಿ ಎಲ್ಲ ಕುತ್ಕೊಂಡು ನಕ್ಕಿದ್ದಾರೆ, ಎಂಜಾಯ್ ಮಾಡಿದ್ದಾರೆ ಅಂತ ಯಾರಿಗಾದ್ರೂ ಅನ್ಸಿದ್ಯಾ? ಸುದೀಪ್ ಸರ್ಗೆ ಏನಾದ್ರು ಅನ್ಸಿರ್ಬೋದು, ಆದ್ರೆ ಜನಗಳಿಗಂತೂ 100% ಅನ್ಸಿಲ್ಲ. ಇದು ಜನಗಳಿಗೋಸ್ಕರ ಕೊಟ್ಟಂತ ಕಿಚ್ಚನ ಚಪ್ಪಾಳೆ ಅಲ್ಲ. ಇದು ಏನೋ ಒಂದು ಪ್ರೂವ್ ಮಾಡೋದಕ್ಕೋಸ್ಕರ ಸುಮ್ಮನೆ ಕಿಚ್ಚನ ಚಪ್ಪಾಳೆ ಕೊಟ್ಟಂಗ ಆಯ್ತು. ನನಗಂತೂ ಫಸ್ಟ್ ಟೈಮ್ ಸುದೀಪ್ ಸರ್ ತಗೊಂಡಂತ ನಿರ್ಧಾರ ತಪ್ಪು ಅಂತ ಅನಿಸ್ತಾ ಇದೆ, ವಿರೋಧ ಮಾಡಬೇಕು ಅಂತ ಅನಿಸ್ತಾ ಇದೆ. ಇದನ್ನ ನೋಡಿದವ್ರು ಕೆಟ್ಟದಾಗ ಕಮೆಂಟ್ ಮಾಡಬಹುದು, ಕೀರ್ತು ನನ್ನ ಮಕ್ಳು ಮಾಡೋ ಕಮೆಂಟ್ಗಳಿಗೆಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗಲ್ಲ. ಆದ್ರೆ ಧ್ರುವಂತ್ಗೆ ಅಶ್ವಿನಿ ಅವ್ರಿಗೆ ಕೊಟ್ಟಿದ್ದು ಬೇಜಾರು ಅನಿಸ್ತಾ ಇಲ್ಲ ಬಿಡಿ. ಅಶ್ವಿನಿ ಅವರು ಈ ವಾರ ಚೆನ್ನಾಗಿ ಆಡಿದ್ರು, ಅವ್ರಿಗೆ ಕೊಟ್ಟಿರೋದು ಓಕೆ. ಧ್ರುವಂತ್ಗೆ ಸೀಸನ್ ಚಪ್ಪಾಳೆ ಕೊಡೋಷ್ಟು ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ, ಅದು ಗಿಲ್ಲಿಗೆ ಏನಾದ್ರು ಎಂಟರ್ಟೈನ್ಮೆಂಟ್ ವಿಚಾರಕ್ಕೆ ಅಪ್ರಿಶಿಯೇಟ್ ಈ ಸೀಸನ್ ಅಲ್ಲಿ ಏನಾದ್ರು ಮಾಡ್ಲಿಲ್ಲ ಅಂತಂದ್ರೆ, ಬಿಗ್ ಬಾಸ್ ಟೀಮು ಸುದೀಪ್ ಸರ್ ಗಿಲ್ಲಿಗೆ ಮಾಡ್ತಿರೋ ಮೋಸ, ಅವನಿಂದ ಪಡ್ಕೊಂಡಿರೋ ಏನೇನು ಜನ ಎಷ್ಟು ಗಿಲ್ಲಿಗೋಸ್ಕರ ಶೋ ನೋಡ್ಕೊಂಡು ನೋಡದೇ ಇರೋರು, ಆರ್ಮಿ ಕೆಲಸ ಮಾಡೋರು, ಪೊಲೀಸ್ ಕೆಲಸ ಮಾಡೋರು ಎಲ್ಲಾರು ನೋಡ್ಕೊಂಡು ನೋಡದೇ ಇರೋರು ಬಿಗ್ ಬಾಸ್ ನೋಡ್ಬೇಕು ಅನ್ಕೊಂಡಿರೋದು ಗಿಲ್ಲಿ ಕಾಮಿಡಿ ನೋಡಿ ಅವನೇನಾದ್ರು ಅಪ್ರಿಶಿಯೇಟ್ ಮಾಡ್ದಂಗೆ ಈ ತರ ಮಾಡಿದ್ರೆ ಅದನ್ನ ಯಾವ ತರ ಹೇಳೋದು ನನಗಂತೂ ಗೊತ್ತಿಲ್ಲ. ಇದು ಸುಮ್ಮನೆ ಇದು ವೇಸ್ಟ್. ಇದು ಗಿಲ್ಲಿಯ ಅಭಿಮಾನಿಗಳು ನೇರವಾಗಿ ಉತ್ತರ ಕೊಡಿ. ಯಾಕೆಂದ್ರೆ ನೆನ್ನೆ ಎಪಿಸೋಡ್ ನ ನೋಡಿದಂತವ್ರಿಗೆ ಒಂದು ಕ್ಷಣ ದಿಗ್ಭ್ರಮೆ ಆಗ್ಬಿಟ್ಟಿದೆ. ಯಾಕಪ್ಪ ಈ ವಿಚಾರವನ್ನ ಹೇಳ್ತಾ ಇದೀನಿ ಅಂತಂದ್ರೆ, ನೆನ್ನೆ ಎಪಿಸೋಡ್ ನಲ್ಲಿ ಬಡವರ ಮಕ್ಕಳನ್ನ ತುಳಿಯುವಂತ ಅಷ್ಟು ಕೆಲಸಗಳು ತುಂಬಾ ಅಚ್ಚುಕಟ್ಟಾಗಿ ನಡೀತು. ಈ ಕಡೆ ಗಿಲ್ಲಿಯನ್ನ ತೊಳೆದ್ರು, ಆ ಕಡೆ ರಕ್ಷಿತಾ ಅನ್ನೋ ಹೆಣ್ಮಗಳನ್ನ ತೊಳೆದ್ರು. ಸೂಪರ್ ಆಗಿತ್ತಲ್ವ ನೆನ್ನೆ ಎಪಿಸೋಡು? ಹುಚ್ಚೆ ಕೊಚ್ಚೆ ಅಂತ ಮಾತಾಡ್ತೀರಾ ಅಂತ ಹೇಳುವಂತ ಕಿಚ್ಚ ಸುದೀಪ್ ಸರ್ ಅವರು ಕೆಲವೊಂದು ದಿನಗಳ ಹಿಂದೆ ಇದೇ ಬಡವರ ಮಗಳು ರಕ್ಷಿತಾ ಅವರಿಗೆ ಎಸ್ ಕ್ಯಾಟಗರಿಯಿಂದ ಬಂದಂತವಳು ಅಂದಿದಂತ ಒಂದು ಮಾತನ್ನ ಇವತ್ತಿನವರೆಗೂ ಆ ಹೆಣ್ಮಗಳು ಅಶ್ವಿನಿ ಗೌಡ ಅವ್ರ ಹತ್ರ ಕೇಳಲೇ ಇಲ್ಲ. ಅದರ ಮಾಹಿತಿಯನ್ನ ಜನರಿಗೆ ತಲುಪಿಸನೇ ಇಲ್ಲ. ಪ್ರತಿ ಒಂದು ಇದ್ರಲ್ಲೂ ಕೂಡ ಬಡವರು ಮಕ್ಕಳನ್ನ ಚೆನ್ನಾಗಿ ಅಚ್ಚುಕಟ್ಟಾಗಿ ಕೊನೆ ಫೈನಲ್ ಹಂತದವರೆಗೂ ಬಳಸ್ಕೊಂಡು ಆಮೇಲೆ ತುಳಿದಾಕ್ಬಿಡ್ತಾರ ಅಂತಂದ್ರೆ, ಹಳ್ಳಿ ಕಡೆ ಹೇಳಿದಂತ ಮಾತು ತುಂಬಾ ಸತ್ಯ ಅನ್ಸುತ್ತದೆ. ಇನ್ನ ಕೆಲವೊಂದು ಕರ್ನಾಟಕ ಪರ ರಕ್ಷಣಾ ವೇದಿಕೆಗಳು ಅಂತ ಇದ್ದಾರೋ ಅದರಲ್ಲಿ ಕೆಲವೊಂದಿಷ್ಟು ಜನಗಳು, ಎಲ್ರೂ ಅಲ್ಲ, ಅವರು ಕೂಡ ಇದೇ ಅಶ್ವಿನಿ ಗೌಡ ಅವ್ರ ಪರ ನಿಂತಿದ್ದಾರೆ. ಯಾಕೆ? ಕನ್ನಡದ ಹೆಣ್ಮಗಳು ಅವ್ರೊಬ್ರೇನಾ? ಇನ್ಯಾವ ಮಕ್ಕಳು ಅಲ್ಲಿರೋರು ಯಾರು ಮಕ್ಕಳು ಕನ್ನಡದವ್ರು ಅಲ್ವಾ? ಕನ್ನಡ ತಾಯಿಯ ಭೂಮಿಯ ಮಣ್ಣನ್ನ ಮೆಟ್ಟಿಲ್ವಾ? ಕಾವೇರಿ ನೀರನ್ನ ಯಾರು ಕುಡ್ದಿಲ್ವಾ ಅಲ್ಲಿರೋರು? ನಿಮ್ಮ ಬೆಂಬಲ ಹೇಗಿದೆ ಅಂತಂದ್ರೆ, ಹೌದು ಗೌರವಾಧ್ಯಕ್ಷರು ಎಲ್ಲಿ ಹೊರಗಡೆ ಇಟ್ಕೊಬೇಕು. ಬಿಗ್ ಬಾಸ್ ಒಳಗಡೆ ವ್ಯಕ್ತಿತ್ವದ ಆಟ, ಎಲ್ಲರಿಗೂ ನಿಮ್ಮ ಬೆಂಬಲ ಇರಬೇಕು. ಕನ್ನಡದ ಪ್ರತಿಯೊಬ್ರು ಕೂಡ ಕನ್ನಡದ ಮಕ್ಕಳೇ ಅವರು, 8 ಜನ ಒಳಗಡೆ ಇರೋರು. ಇದೆಲ್ಲ ನೋಡ್ತಾ ಇದ್ರೆ ಸ್ನೇಹಿತರೆ, ನನ್ಗೆ ಅನ್ಸಿದ ಪ್ರಕಾರ 100ಗೆ 200% ಓಪನ್ ಚಾಲೆಂಜ್ ಮಾಡಿ ಹೇಳ್ತೀನಿ, ಇಲ್ಲಿ 2 ತರ ಆಗುತ್ತೆ. ಈ ಒಂದು ಇತಿಹಾಸ ರಚನೆ ಆಗ್ಬೋದು. ಯಾವ ರೀತಿ ಅಂದ್ರೆ, ಇವ್ರಾಳನ್ನು ಕೂಡ ಟೈಟಲ್ ವಿನ್ನರ್ ಆಗಿ ಮಾಡ್ಬೋದು. ಇನ್ನೊಂದು ಪ್ರಬಲ ವ್ಯಕ್ತಿಯನ್ನ ಗೆಲ್ಲಿಸಬಹುದು. ಪ್ರಬಲ ಸ್ಪರ್ಧಿ ಗಿಲ್ಲಿ ಬಿಡಿ, ಬಟ್ ಪ್ರಬಲ ವ್ಯಕ್ತಿಯನ್ನ ಗೆಲ್ಲಿಸಬಹುದು. ಬಟ್ ಆತರ ಗೆಲ್ಲಿಸೋದಾಗಿದ್ರೆ ಗಿಲ್ಲಿನ ರನ್ನರ್ ಅಪ್ ಮಾಡ್ತಾರೆ ಅನ್ನೋದು ಕೂಡ ನನಗೆ 100ಗೆ 200% ಗೊತ್ತಾಗಿದೆ. ಇದನ್ನ ಯಾರಾದ್ರೂ ಕೂಡ ವಿಡಿಯೋನ ಸೇವ್ ಮಾಡಿ ಇಟ್ಕೊಳ್ಳಿ.
ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೇದಲ್ಲಿ. ಬಟ್ ನಾನ್ ಕೊನೆದಾಗಿ ಹೇಳೋದು ಇಷ್ಟನೇ, ಬಡವರ ಮಕ್ಕಳ ಮೇಲೆ ಚಾನೆಲ್ಗಳು ಯಾವ ರೀತಿ ಹೊಡಿತವೆ ಅನ್ನೋದನ್ನ ಜಿ ಕನ್ನಡ, ಕಲರ್ಸ್ ಕನ್ನಡನ ನೋಡಿ ಕಲಿಬೇಕಾಗಿದ್ದು ಬಹಳ ಇದೆ. ಜೈ ಶ್ರೀರಾಮ್, ಎಲ್ರಿಗೂ ಒಳ್ಳೇದಾಗಲಿ. ನಿಮ್ಮ ಪ್ರಕಾರ ಕಿಚ್ಚನ ಚಪ್ಪಾಳೆ ಆಫ್ ದ ಎಂಟರ್ಟೈನ್ಮೆಂಟ್ ಸೀಸನ್ 12 ಯಾರಿಗೆ ಸಿಗ್ಬೇಕಿತ್ತು? ನನ್ನ ಪ್ರಕಾರ ಗಿಲ್ಲಿಗೆ. ನನ್ನ ಪ್ರಕಾರ ಅಂತಲ್ಲ, ಕರ್ನಾಟಕದ ಪ್ರತಿಯೊಂದು ಮನೆಗೆ ಹೋಗಿ ಚಿಕ್ಕ ಪಾಪು ಕೇಳಿದ್ರು ಬಿಗ್ ಬಾಸ್ ನೋಡೋರ್ಗೆ ಗಿಲ್ಲಿಗೆ ಅಂತಾನೆ ಹೇಳ್ತಾರೆ. ನಮ್ ಸುದೀಪ್ ಸರ್ಗೆ ಯಾಕೆ ಧ್ರುವ ಅಂತ ಅನಿಸುತ್ತೆ ನಮಗೆ ಗೊತ್ತಿಲ್ಲ. ಅದು ನಿಮ್ಗೆ ಯಾರು ಸಿಗ್ಬೇಕಿತ್ತು ಅನಿಸುತ್ತೆ? ಕಮೆಂಟ್ ಮಾಡಿ. ಎಲ್ರಿಗೂ ನಮಸ್ತೆ. ನನಗೆ ಈ ಸೋಷಿಯಲ್ ಮೀಡಿಯಾ, ಈ ಫೇಸ್ಬುಕ್ಕಲ್ಲಿ ಎಲ್ಲ ನೋಡಿ ನೋಡಿ ಒಂಥರ ಭಯ ಸ್ಟಾರ್ಟ್ ಆಗಿದೆ. ಯಾಕೆಂದರೆ ಒಬ್ಬೊಬ್ಬರು ಒಂದೊಂದು ಕಮೆಂಟ್ಸ್ ಮಾಡ್ತಾ ಇದ್ದಾರೆ, ಮತ್ತು ಪೋಸ್ಟ್ಗಳಾಗ್ತಾ ಇದ್ದಾರೆ, ಗಿಲ್ಲಿ ಗೆಲ್ಲೋದು ಡೌಟು ಹಾಗೆ ಹಿಂಗೆ ಅಂತ. ನಂಗೆ ಅದಕ್ಕೆ ಸ್ವಲ್ಪ ಬೇಜಾರು, ಮತ್ತು ಒಂಥರ ಬಿಗ್ ಬಾಸ್ ನೋಡೋಕ್ಕೆ ಒಂಥರ ಫೀಲ್ ಸ್ಟಾರ್ಟ್ ಆಗಿಬಿಟ್ಟೈತೆ, ಒಂಥರ ಭಯ ಥರ ಆಗ್ತೈತೆ. ನನಗೆ ಕೆಲವ್ರು ಕಮೆಂಟ್ ಹಾಕಿದ್ದೀರಾ, ಏನಂತ ಅಂದರೆ ಏನು ಗಿಲ್ಲಿ ಅವ್ರದ್ದೇ ಪೋಸ್ಟ್ ಆಗ್ತಾ ಇರ್ತಾರೆ ಯಾವಾಗಲೂ, ಏನು ಅವರಿಂದ ನಿಮಗೆ ಲಾಭ ಅಂತ. ನನಗೆ ಗಿಲ್ಲಿ ಅವರಿಂದ ಏನೂ ಲಾಭ ಇಲ್ಲ. ನನಗೆ ಏನು ಅಂತಂದರೆ, ನಮಗೆ ಬೆಳಗ್ಗೆಯಿಂದ ಏನೋ ಟೆನ್ಷನ್ನು, ಏನೋ ಬೇಜಾರು, ಏನೋ ಇರುತ್ತೆ ಮನೇಲಿ. ಫ್ಯಾಮಿಲಿ ಅಂದಮೇಲೆ ಸಾವಿರ ಇರುತ್ತೆ. ನಾನು ಟಿ ವಿ ಮುಂದೆ 9:30ಗೆ ಟಿ ವಿ ಆನ್ ಮಾಡಿ ಕೂತ್ಕೊಂಡಾಗ 1.5 ಅವರ್ ನಾವು ಒಂಥರ ಗಿಲ್ಲಿಯವ್ರದ್ದು ಕಾಮಿಡಿ ಆಗಲಿ, ಅವರು ಬೇರೆಯವ್ರಿಗೆ ಕಾಲಿಳಿಯೋದಾಗಲಿ, ಅದನ್ನೆಲ್ಲ ನೋಡಿದಾಗ ನಿಜವಾಗ್ಲೂ ಗಿಲ್ಲಿ ಯಾರೋ ಬೇರೆಯವರು ಅಂತ ನಾವು ಫೀಲ್ ಮಾಡ್ಕೊಂಡೇ ಇಲ್ಲ. ನಮ್ಗೆ ಏನಾಗಿದೆ ಅಂದರೆ ನಮ್ಮ ಮನೇಲಿ ಒಬ್ಬರು ಅಂತ, ನನಗೆ ಬಿಗ್ ಬಾಸ್ ಮುಗಿತದೆ ಅಂತ ತಡ್ಕೊಳಕ್ಕೆ ನನಗೆ ಮುಗ್ದೋಗ್ತಾ ಇದೆಯಾ ಅಂತ ಅನ್ನೋ ಥರ ಬೇಜಾರಾಗ್ತೈತೆ ಗಿಲ್ಲಿಗೋಸ್ಕರ. ಅವರಿಂದ ಲಾಭ ಏನೂ ಇಲ್ಲ ಸರ್, ನಮಗೆ ಏನು ಲಾಭ, ಅವರಿಂದ ಲಾಭ ಏನು? ಎಂಟರ್ಟೈನ್ಮೆಂಟ್ ಸಿಗ್ತಾ ಇದೆ. ನಾವು 1.5 ಅವರು ನಿಜ ಹೇಳ್ತೀನಿ, ನಾನು ಎಲ್ಲ ಮರೆತು ನಾನು ಅದನ್ನು ಕುತ್ಕೊಂಡು ನೋಡ್ತಾ ಇರ್ತೀನಿ ಅಷ್ಟೇ. ಅವ್ರ ಕಾಮಿಡಿ ನಮಗೆ ತುಂಬ ಇಷ್ಟ ಆಗ್ತೈತೆ ಅಷ್ಟೇ, ಬೇರೆ ಇನ್ನೇನಿಲ್ಲ. ಅದಕ್ಕೆ ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ಕೋತೀನಿ, ಎಲ್ಲರ ಹತ್ರನೂ ದಯವಿಟ್ಟು ಯಾರು ಏನು ಬೇಕಾದ್ರೂ ಪ್ಲಾನ್ ಮಾಡ್ಕೊಳ್ಳಿ, ದಯವಿಟ್ಟು ಅವ್ರಿಗೆ ಎಲ್ರೂ ನಿಮ್ಮ 99 ವೋಟ್ನ ದಯವಿಟ್ಟು ಗಿಲ್ಲಿಯವ್ರಿಗೆ ಹಾಕಿ ಪ್ಲೀಸ್. ಎಲ್ರಿಗೂ ರಿಕ್ವೆಸ್ಟ್ ಮಾಡ್ಕೋತೀನಿ, ಅವ್ರು ಗೆಲ್ಲಬೇಕು. ನಿಜವಾಗ್ಲೂ ಅವರು TRP ಇಂದನೋ TRP ಅವರಿಂದನೇ ಬಂತು, ಕಲರ್ಸ್ ಕನ್ನಡ ಮೇಲೋಯ್ತು, ಅದೆಲ್ಲ ನಾನು ಒಪ್ಕೋತೀನಿ. ಬಟ್ ಅವರು ನಿಜವಾಗ್ಲೂ ನಮಗೆ ಎಂಟರ್ಟೈನ್ಮೆಂಟ್ ಕೊಟ್ಟಿದ್ದಾರೆ, ನಮ್ಮ ನೋವುಗಳನ್ನೆಲ್ಲ ಮರೆಸಿದ್ದಾರೆ ನಿಜವಾಗ್ಲೂ. ಹಂಗಾಗಿ ಪ್ಲೀಸ್ ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ 99 ವೋಟ್ಗಳನ್ನ ಗಿಲ್ಲಿಯವ್ರಿಗೆ ಕೊಡಿ, ವೋಟ್ ಮುಖಾಂತರ ಅವ್ರನ್ನ ಗೆಲ್ಸೋಣ ಅಂತ ನಾನು ನಿಮ್ಮನ್ನ ರಿಕ್ವೆಸ್ಟ್ ಮಾಡ್ಕೋತಾ ಇದ್ದೀನಿ ಪ್ಲೀಸ್. ಸ್ವಾರ್ಥ ಕೊಡ್ತಾ ಇರೋ ಸಮಾಜದಲ್ಲಿ ಗಿಲ್ಲಿ ವಿಷಯ ಏನ್ ಇಷ್ಟ ಆಗುತ್ತೆ ಅಂತಂದ್ರೆ, ಜೊತೆಲಿದ್ದವ್ರನ್ನ ಯಾವತ್ತು ಯಾವುದೇ ಕಾರಣಕ್ಕೂ ಬಿಟ್ಕೊಡಲ್ಲ. ಆ ಗುಣ ಇದೆಯಲ್ಲ, ಎಲ್ಲಿಗೆ ಬೇಕಾದ್ರೂ ಮನುಷ್ಯನ ಕರ್ಕೊಂಡೋಗಿ ಇಷ್ಟು ದೂರ ತಲುಪಿಸುತ್ತೆ ಅನ್ನೋದಕ್ಕೆ ಇದೊಂದು ಸಾಕು. ಬೇರೆ ಯಾವ್ದು ಅವನು ಅದ್ ಮಾಡಿಲ್ಲ ಇದ್ ಮಾಡಿಲ್ಲ ಅದೆಲ್ಲಕ್ಕಿಂತ ಒಂದು ಸ್ನೇಹ, ಪ್ರೀತಿ, ವಿಶ್ವಾಸ ಅನ್ನೋ ವಿಷಯ ಬಂದ್ರೆ ಅವ್ನು ಫಸ್ಟ್ ಪ್ಲೇಸಲ್ಲಿ ಬರ್ತಾನೆ. ಇನ್ ಮನೇಲಿ ಯಾರಿರೋರು ಬರೋದಿಲ್ಲ. ಯಾವುದೇ ಕಾರಣಕ್ಕೂ ಎಷ್ಟೇ ಜಗಳ ಆಗಲಿ ಏನೇ ಆಗಲಿ, ಗಿಲ್ಲಿ ಯಾವತ್ತು ಅವನನ್ನ ನಂಬಿದವ್ರನ್ನ, ಅವನು ಜೊತೆಲಿರೋರನ್ನ ಯಾವತ್ತೂ ಬಿಟ್ಕೊಟ್ಟಿಲ್ಲ. ಕಾವ್ಯ ಅಷ್ಟೇ ಅಲ್ಲ, ರಘು ಆಗಿರ್ಬೋದು, ರಕ್ಷಿತಾ ಆಗಿರ್ಬೋದು, ಯಾರ ಜೊತೆಲಿರ್ತಾರೆ ಅವರಿಗೆ ಸಪೋರ್ಟಾಗಿ ನಿಂತೇ ನಿಲ್ತಾನೆ. ಇನ್ನು ಕಾವ್ಯ ವಿಷಯ ಅವಾಗ ಬರ್ತಾ ಇದೆ, ಫುಲ್ಲು ಟ್ರೋಲ್ ಆಗ್ತಾ ಇದೆ. ಯಾಕೆ ಬಿಡಿ, ಇನ್ನೊಂದು ವಾರ ಇದೆ, ಆಲ್ರೆಡಿ ಆಚೆ ಬರೋ ಟೈಮ್ ಆಗೋಗಿದೆ. ಮತ್ತೆ ಗಿಲ್ಲಿಗೆ ತುಂಬ ಇಷ್ಟವಾದ ಒಂದು ಫ್ರೆಂಡ್ ಅಂತ ಹೇಳ್ಬೋದು. ಏನಕ್ಕೆ ಅವ್ರಿಗೆ ಇವಾಗ ಅವಳಿಗೆ ಒಂದು ಏನೋ ಮನೋಭಾವ, ನಾನು ಯಾರಿಂದನೂ ಬಂದಿಲ್ಲ, ನನ್ನ ಆಟ ನಾನು ಆಡ್ತಿದ್ದೀನಿ, ನನ್ನಿಂದನೇ ಬಿಗ್ ಬಾಸ್ ಮನೆಯಲ್ಲಿ ಇದ್ದೀನಿ ಅನ್ನೋ ಒಂದು ತಲೆನಲ್ಲಿದ್ದಾಳೆ. ಆದರೆ ಅಲ್ಲಿರೋ ವಿಷಯನೇ ಬೇರೆ. ಇಲ್ಲಿಂದನೇ ಎಲ್ರಿಗೂ ಕಾವ್ಯ ಪರಿಚಯ ಆಗಿದ್ದು, ಅದನ್ನ ಎಲ್ಲರೂ ಒಪ್ಕೋಬೇಕಾದ ವಿಷಯನೇ. ಅವಳು ಹೇಗಿರ್ಬೇಕು, ಅವಳ ಮನಸ್ಥಿತಿ ಹೇಗಿದೆ, ಅವನ ಜೊತೆ ಇರಬೇಕೋ ಇರಬಾರ್ದು, ಅದು ಅವಳಿಗೆ ಬಿಟ್ಟಿದ್ದು. ಆದರೆ ಗಿಲ್ಲಿ ಜೊತೆಲಿಲ್ಲ ಅಂದರೆ ಅವಳು ಅಪ್ಸೆಟ್ ಆಗೋದಂತೂ ಖಂಡಿತ. ಅವಳಿಗೆ ನೀನು ದೂರ ಇರು ಅಂತ ಹೇಳ್ತಾ ಇದ್ದೀನಿ ಅಂತ ಬಾಯಲ್ಲಿ ಹೇಳ್ತಾಳೆ, ಬಟ್ ಅವನ ಹತ್ರನೇ ಇರಬೇಕು ಅನ್ನೋದು ಅವಳ ತಲೆಯಲ್ಲೂ ಇದೆ. ಅದೆಲ್ರಿಗೂ ಅರ್ಥ ಆಗುತ್ತೆ, ನೋಡೋರಿಗೆಲ್ಲ ಅರ್ಥ ಆಗುತ್ತೆ. ದಯವಿಟ್ಟು ಯಾರು ಟ್ರೋಲ್ ಮಾಡಕ್ಕೆ ಹೋಗ್ಬೇಡಿ. ಓಕೆ, ಹೆಣ್ಮಕ್ಳು ಏನೋ ಆಗ್ತಾ ಇದೆ, ಅವ್ರಿಗೆ ಅದೇ ಫ್ರೆಂಡ್ಶಿಪ್ಪು ಅದೇ ಇದು ಅಂದರೆ ಏನೂ ಮಾಡೋಕ್ಕಾಗಲ್ಲ. ಇವಾಗ ಗಿಲ್ಲಿ ಕ್ಯಾಪ್ಟನ್ ಆದಾಗ ಕಾವ್ಯನ ನಾಮಿನೇಟ್ ಮಾಡೋದಕ್ಕೆ ಅಷ್ಟೊಂದು ಜನ ಬಂದ್ರು ಅವ್ನು ಮಾಡಲಿಲ್ಲ. ಅದೇ ಜಾಗದಲ್ಲಿ ಕಾವ್ಯ ಇದ್ದಿದ್ರೆ ಏನು ಯೋಚನೆ ಮಾಡ್ತಿರ್ಲಿಲ್ಲ, ನನ್ನನ್ನು ಗಿಲ್ಲಿ ಪರ ಅನ್ಕೊಬಿಡ್ತಾರೆ ಅಂತ ಪಟ್ ಅಂತ ಮಾಡ್ತಿದ್ಲು. ಅದೇ ಸುದೀಪ್ ಸರ್ ಅಷ್ಟೇ, 3 ಸಲ ಕೇಳಿದ್ರು, 3 ಕಾರಣ ಕೊಡಿ, 5 ಕಾರಣ ಕೊಡಿ, ಅಟ್ಲೀಸ್ಟ್ 1 ಕಾರಣ ಕೊಡಿ ಅಂದ್ರೂ ಅವ್ನು ಕೊಡಕ್ಕೆ ರೆಡಿ ಇರಲಿಲ್ಲ. ಅದು ಗಿಲ್ಲಿ. ಜೊತೆಲಿದ್ದವ್ರನ್ನ ನಮ್ಗೇನೋ ಸಮಸ್ಯೆ ಆಗ್ತಿದೆ ಅಂದ ತಕ್ಷಣ ಒದ್ದೋಡ್ಸೋದು, ಇಲ್ಲ ನಮಗೆ ಏನೋ ಅಡ್ವಾಂಟೇಜ್ ಸಿಗುತ್ತೆ ಅಂತ ಇದ್ದಾಗ್ಲೂ ಕೂಡ ಅಯ್ಯೋ ಅವ್ರು ಇದ್ರೆ ನಮಗೇನು ಅಂತ ಯೋಚನೆ ಮಾಡೋ ಗುಣ ನಮ್ಮ ಗಿಲ್ಲಿಗಿಲ್ಲ. ಅಷ್ಟು ಸಾಕಲ್ವ ಒಬ್ಬ ಮನುಷ್ಯ ಎಲ್ಲ ಜನರ ಪ್ರೀತಿ ಗೆಲ್ಲೋದಕ್ಕೆ. ಬಿಗ್ ಬಾಸ್ ನೋಡ್ತಾ ಇದ್ದೀರಾ ಅಲ್ವಾ? ಸೊ ಎಲ್ಲಾ ಕಡೆ ಇರೋದು ಗಿಲ್ಲಿ 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 ಕ್ರೇಜ್ ಎಲ್ಲಾ ಕಡೆನು. ಸೊ ಇದೇ ಫಸ್ಟ್ ಟೈಮ್ ಅನ್ಸುತ್ತೆ ಒಬ್ಬ ಪರ್ಸನ್ಗೆ ಇಷ್ಟು ಜನ ಕಂಪ್ಲೀಟ್ ಸ್ಟೇಟ್ ಸಪೋರ್ಟ್ ಮಾಡ್ತಾ ಇರೋದು. ಅಷ್ಟು ಕ್ರೇಜ್ ಅಂಡ್ ಅಷ್ಟು ಫ್ಯಾನ್ ಬೇಸ್ ಕ್ರಿಯೇಟ್ ಆಗೋಗಿದೆ. ಅಟ್ ಲೀಸ್ಟ್ ಎವ್ರಿ ಟೈಮ್ ಮಿಕ್ಸ್ಡ್ ಒಪಿನಿಯನ್ಸ್ ಇರ್ತಾ ಇತ್ತು ಅಂಡ್ ಫ್ಯಾನ್ ಬೇಸ್ ಶೇರ್ ಆಗ್ತಾ ಇತ್ತು. ಬಟ್ ಈ ಸತಿ 100% ಗಿಲ್ಲಿನೇ ವಿನ್ ಆಗ್ಬೇಕು ಅನ್ನೋ ಅಷ್ಟು
ಕ್ರೇಜ್ ಕ್ರಿಯೇಟ್ ಆಗೋಗಿದೆ. ಅಂಡ್ ಇವಾಗ ಫಸ್ಟ್ ವಿನ್ನರ್ ಗೆ ಕಾಂಪಿಟೇಷನ್ ಇಲ್ಲ ನನ್ನ ಪ್ರಕಾರ. ಏನಿದ್ರು ರನ್ನರ್ ಅಪ್ ಅಂಡ್ ಸೆಕೆಂಡ್ ರನ್ನರ್ ಅಪ್ ಗೆ ಕಾಂಪಿಟೇಷನ್. ಬಿಕಾಸ್ ಜನ ಫಿಕ್ಸ್ ಆಗೋಗಿದ್ದಾರೆ ಗಿಲ್ಲಿನೇ ವಿನ್ ಆಗ್ಬೇಕು ಅಂತ. ಸಪೋಸ್ ಗಿಲ್ಲಿ ಅಲ್ಲದೆ ಬೇರೆ ಯಾರೇ ವಿನ್ ಆದ್ರೂ ಅಕ್ಸೆಪ್ಟೇ ಮಾಡ್ಕೊಳ್ಳಲ್ಲ ಯಾರುನು. ಅಂಡ್ ಈ ಸತಿ ಏನಂದ್ರೆ ಇವನ್ ಮ್ಯಾಂಗ್ಳೂರ್ ಸೈಡ್ ಮತ್ತೆ ನಾರ್ತ್ ಕರ್ನಾಟಕ ಸೈಡ್ ಈ ಕಡೆ ಜನನು ಸಹ ಗಿಲ್ಲಿಗೆ ಸಪೋರ್ಟ್ ಮಾಡ್ತಾ ಇದಾರೆ. ಇವನ್ ಅವ್ರ ಕಡೆಯಿಂದನೂ ಕಂಟೆಸ್ಟೆಂಟ್ ಇದ್ರು ಸಹ ಬಟ್ ಕಂಪ್ಲೀಟ್ ಸಪೋರ್ಟ್ ಗಿಲ್ಲಿಗಿದೆ. ನಾನ್ ಯೂಶಲಿ ಅವ್ನ್ ಯಾವ್ದೇ ಹಳೆ ಶೋಸ್ ಆಗಿರ್ಲಿ ನಂಗೆ ಅವನ ಬಗ್ಗೆ ಅಷ್ಟು ಗೊತ್ತೇ ಇರ್ಲಿಲ್ಲ. ಈ ರೀಲ್ಸ್ ಅಲ್ಲಿ ಬರುವಾಗ ನೋಡಿದ್ದೆ ಅಷ್ಟೇ. ಏನಾದ್ರು ಈ ಪ್ರಾಪರ್ಟಿ ಕಾಮಿಡೀಸ್ ಅದು ಆತರ ರೀಲ್ಸ್ ಬರ್ತಾ ಇತ್ತಲ್ವಾ, ಅವಾಗ ನೋಡಿ ಅನ್ಕೊಳ್ತಾ ಇದ್ದೆ ಯಾರು ಇವನು ಇಷ್ಟು ಸಿಲ್ಲಿ ತರ ಆಡ್ತಾನೆ. ಇದ್ದೇ ನನ್ಗೆ ಒಪಿನಿಯನ್ ಇದ್ದಿದ್ದು. ಬಟ್ ನಾನ್ ಬಿಗ್ ಬಾಸ್ ನೋಡಕ್ ಸ್ಟಾರ್ಟ್ ಮಾಡಿದಾಗ ಅರ್ಥ ಆಯ್ತು ಎಷ್ಟು ಎಂಟರ್ಟೈನಿಂಗ್, ಎಷ್ಟು ಜೋವಿಯಲ್ ಅಂಡ್ ಒಬ್ಬ ಮನುಷ್ಯ ಇಷ್ಟು ಟ್ಯಾಲೆಂಟೆಡ್ ಅಂಡ್ ಎಂಟರ್ಟೈನಿಂಗ್ ಆಗಿರಕ್ಕಾಗತ್ತಾ. ಸಖತ್ ಇಷ್ಟ ಆಗೋಯ್ತು ನನ್ಗಂತೂ. ಸೊ ಗಿಲ್ಲಿನೇ ವಿನ್ ಆಗ್ಬೇಕು ಈ ಸತಿ. ಆಫೀಸಲ್ಲಿ ಏನ್ ಕ್ರೇಜ್ ಇದೆ ಅಂದ್ರೆ ಗಿಲ್ಲಿದು, ಯಾರ ಬಾಯಲ್ಲಿ ಕೇಳಿದ್ರು ಬರೀ ಗಿಲ್ಲಿ 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 ಗಿಲ್ಲಿಗೆ ಆಬ್ವಿಯಸ್ಲಿ ಗಿಲ್ಲಿ ಗಿಲ್ಲಿ. ಗೈಸ್ ಎಲ್ರಿಗೂ ನಮಸ್ಕಾರ. ಈ ಸತಿ ಬಿಗ್ ಬಾಸ್ ಅಲ್ಲಿ ಅಶ್ವಿನಿ ಅವ್ರನ್ನ ಗೆಲ್ಲಿಸ್ತಾರಂತೆ. ನನ್ನ ಫ್ರೆಂಡ್ ಹೇಳಿದ್ದ 2 days ಬ್ಯಾಕೆ ಹೇಳಿದ್ದ, ಗುರುವಾರ ಹೇಳಿದ್ದ ನೋಡಿ ಈ ಸತಿ ಪಕ್ಕಾ ಕಿಚನ ಚಪ್ಪಾಳೆ ಹೈಪ್ ಮಾಡ್ತಾರೆ ಸುದೀಪ್ ಸರ್ ಸ್ಟೇಜ್ ಮೇಲೆ ಅವ್ರನ್ನ ಅಂತೆಲ್ಲ ಹೇಳಿದ್ದ. ನಾನೇನ್ ಸುಮ್ನೆ ಅವ್ರ ಟಾಸ್ಕ್ ಚೆನ್ನಾಗ್ ಆಡ್ತೀಯಾರಲ್ಲ ಸೊ ಧ್ರುವಂತ್ ಅವರು, ಸೊ ಹೇಳ್ತೀಯೇನೆ ಅಂತೇಳಿ ಅನ್ಕೊಂಡಿದ್ದೆ. ಬಟ್ ನಾನು ಈ ಸತಿ ಪ್ರೋಮೋ ನೋಡ್ದೆ, ಸೇಮ್ ಅವ್ನು ಹೇಳ್ದಂಗೆ ಆಗ್ತಾ ಇದ್ದೆ ಗುರು. ಮಿಸ್ ಆಗಂಗಾದ್ರೆ ನಿಜ ಹೇಳ್ತೀನಿ, ಮಿಸ್ ಆಗಿ ಏನಾದ್ರು ಅಶ್ವಿನಿ ಅವ್ರು ಗೆದ್ರೆ ಬಿಗ್ ಬಾಸ್ ಸುಳ್ಳು ಗುರು. ಎಷ್ಟು ಜನ ಫ್ಯಾನ್ಸ್ ಕೈ ಮೇಲೆಲ್ಲ ಟ್ಯಾಟೋ ಹಾಕ್ಸ್ಯಾರ ಗಿಲ್ಲಿಗೋಸ್ಕರ. ಅವ್ರ ಕ್ಯಾಬ್ ಮೇಲೆಲ್ಲ ಫೋಟೋ ಅಂಟಿಸ್ಕೊಂಡಿದ್ದಾರೆ. ನಾವು ಡೈಲಿ ವೋಟ್ ಮಾಡ್ತಾನೆ ಇದೀವಿ. ದಯಮಾಡಿ ಎಲ್ಲಾರು ಲಾಸ್ಟ್ ಇಷ್ಟ ದಿವಸ ವೋಟ್ ಮಾಡಿದ್ದೇನೋ ಅಲ್ಲ, ಇನ್ಮೇಲೆ ಮಾಡ್ತೀವಲ್ಲ ಅದು ವೋಟು. ದಯಮಾಡಿ ಎಲ್ಲಾರು 99 ವೋಟ್ಸ್ ಯಾರಿಗೂ ಡಿವೈಡ್ ಮಾಡ್ಬೇಡಿ. ಪ್ಲೀಸ್ ಗಿಲ್ಲಿಗೆ ವೋಟ್ ಹಾಕಿ. ಗಿಲ್ಲಿ ಗೆಲ್ಬೇಕು, ಗೆಲ್ತಾನೆ. ಪ್ಲೀಸ್ ಗಿಲ್ಲಿಗೆ ವೋಟ್ ಹಾಕಿ. ಗೈಸ್, ಔಟ್ ಆಫ್ ಕ್ಯೂರಿಯಾಸಿಟಿ ವಿಡಿಯೋ ಮಾಡ್ತಾ ಇದ್ದೀನಿ. ಸೊ ಈ ಸಲ ನಮ್ಮ ಕನ್ನಡ ಬಿಗ್ ಬಾಸ್ ಯಾರು ವಿನ್ ಆಗಬಹುದು ಮತ್ತೆ ನಿಮ್ಗೆ ಯಾರು ವಿನ್ ಆಗ್ಬೇಕು ಅವರ ನೇಮನ್ನ ಕಮೆಂಟ್ ಮಾಡಿ. ನೋಡೋಣ ಯಾರ ನೇಮ್ ಜಾಸ್ತಿ ಬರ್ತದಂತ. ಕಮೆಂಟ್ ಮಾಡಿ.